ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಮುಂದೆ ಬರುವಂಥ ಯಾವುದೇ ಎಕ್ಸಾಮ್ಗಾಗಿರ್ಬೋದು, ಕನ್ನಡ ಕಡ್ಡಾಯ ಎಕ್ಸಾಮ್ ಮತ್ತು ಸಾಮಾನ್ಯ ಕನ್ನಡ ಪತ್ರಿಕೆಗೆ ಯಾವ ಥರ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು, ಅನಾಲಿಸಿಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಮಗೆ ಯಾವ ಥರ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಗಳ ಬಗ್ಗೆ ತಿಳಿತಾ ಹೋಗುತ್ತೆ. ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ, ಕಳೆದ ಕ್ವಶನ್ ಪೇಪರ್ ಮತ್ತು ಈ ಕ್ವಶನ್ ಪೇಪರಲ್ಲಿ ನಾನು ಹೋಲಿಕೆ ಮಾಡಿ ಹೇಳ್ತಿರ್ತೀನಿ. ಹಾಗೆ ಯಾವ ಟಾಪಿಕನ್ನು ಓದ್ಕೋಬೇಕು ಅಂತಲೂ ಕೂಡ ಹೇಳ್ತಾ ಹೋಗ್ತಿದ್ದೀನಿ. ಸೊ ಇದೆಲ್ಲದನ್ನು ಕೂಡ ಒಂದು ಕಡೆ ಲೀಸ್ಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದ್ರಿ ಅಂತಂದರೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿರುವಂಥದ್ದು ಇದೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಓಕೆನಾ? ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನನ್ನು ನೋಡೋಣ. ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದಂಥ ಪದ ಯಾವುದು ಅಂತ ಇದೆ. ಆಪ್ಷನನ್ನು ನೋಡಿದರೆ ದೇವೇಂದ್ರ, ಲೋಕೈಕ, ದೇವಾಲಯ ಮತ್ತು ದಿಗಂತ ಅಂತ ಇದೆ. ನಾವು ಗುಣಸಂಧಿ ಮತ್ತು ಈಗಾಗಲೇ ಸಂಧಿಗಳ ಬಗ್ಗೆ ಸಾಕಷ್ಟು ರೂಲ್ಸನ್ನು ನಾವು ನೋಡಿದ್ದೀವಿ ಕಳೆದ ವಿಡಿಯೋದಲ್ಲಿ. ಸೊ ಗುಣಸಂಧಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಎ ಅನ್ನುವಂಥದ್ದು ಏನಾದರೂ ಬಂದಿತ್ತು ಅಂದರೆ ಅದು ಗುಣಸಂಧಿ ಆಗುತ್ತೆ. ಇಲ್ಲಿ ನಾವು ಆಪ್ಷನಲ್ಲಿ ನೋಡೋದಾದರೆ ಎ ಅನ್ನುವಂಥದ್ದು ದೇವೇಂದ್ರದಲ್ಲಿದೆ. ದೇವ ಪ್ಲಸ್ ಇಂದ್ರ ದೇವೇಂದ್ರ, ಇದು ಗುಣಸಂಧಿಗೆ ಉದಾಹರಣೆ. ಅಂದರೆ ಆನ್ಸರು ದೇವೇಂದ್ರ. ಇನ್ನು ಉಳಿದಂಥವುಗಳನ್ನು ನೋಡೋದಾದರೆ ಲೋಕೈಕ ಅನ್ನುವಂಥದ್ದು ವೃದ್ಧಿ ಸಂಧಿ ಆಗುತ್ತೆ. ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವು ಏನಾದರೂ ಬಂದಿತ್ತು ಅಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಇನ್ನು ದೇವಾಲಯ ಅನ್ನುವಂಥದ್ದು ಸವರ್ಣಗಳು ಬಂದಿದ್ದರೆ, ಅಲ್ಲಿ ಸವರ್ಣಾಕ್ಷರಗಳು ಬಂದಿದ್ದಾವೆ. ದೇವ ಪ್ಲಸ್ ಆಲಯ ದೇವಾಲಯ, ಅ ಮತ್ತು ಆ ಬಂದುಬಿಟ್ಟು ಆ ಬಂದಿದೆ. ಸೊ ಹಾಗಾದರೆ ಇದು ಸವರ್ಣ ದೀರ್ಘ ಸಂಧಿ. ಇನ್ನು ದಿಗಂತ ಅನ್ನುವಂಥದ್ದು ಜಸ್ಪ ಸಂಧಿ ಆಗುತ್ತೆ. ದಿಕ್ ಪ್ಲಸ್ ಅಂತ ದಿಗಂತ. ಪೂರ್ವ ಪದದಲ್ಲಿ ನಮಗೆ ಕ ಬಂದಿದೆ. ನೆಕ್ಸ್ಟು ಸಂಧಿ ಆದಾಗ ದಿಗಂತ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಪೂರ್ವ ಪದದಲ್ಲಿ ಗಜಡ ದಪಗಳು ಬಂದರೂ ಗಜಡ ದಪಗಳು ಪರವಾಗಿ ಬರ್ತವೆ ಅಂತ ಹೇಳುವಂಥದ್ದು. ಸೊ ಎರಡನೇ ಕ್ವಶನನ್ನು ನೋಡೋಣ. ರು ಎಂಬ ವರ್ಣವನ್ನು ಹೊರತುಪಡಿಸಿ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಇದೆ. ನಮಗೀಗಾಗಲೇ ನಾವು ಇದನ್ನು ನೋಡಿದ್ವಿ. ರು ಅನ್ನು ಕನ್ನಡ ವರ್ಣಮಾಲೆಯಲ್ಲಿ ತೆಗೆದುಹಾಕಿದ್ದಾರೆ. ಸೊ ಆ ಪ್ರಕಾರವಾಗಿ ನೋಡೋದಾದರೆ 49 ಅಕ್ಷರಗಳು ಬರ್ತವೆ. ಇದ್ರ ಬಗ್ಗೆ ನಾವು ವರ್ಣಮಾಲೆಯ ಬಗ್ಗೆ ಏನೇನೆಲ್ಲ ಓದ್ಕೋಬೇಕಾಗತ್ತೆ ಅಂದರೆ ವರ್ಣಮಾಲೆಗಳು ಎಷ್ಟಿದ್ದಾವೆ, ಸ್ವರಗಳೆಷ್ಟಿದ್ದಾವೆ, ಇಲ್ಲಿ ವ್ಯಂಜನಗಳೆಷ್ಟಿದ್ದಾವೆ. ಲಾಸ್ಟ್ ಟೈಮು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನದ ಮೇಲೆ ಕ್ವಶನ್ ಬಂದಿತ್ತು. ಸೊ ಹಾಗಂದರೆ ವರ್ಣಮಾಲೆ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂತ. ಹಾಗೆಯೇ ಸಂಧ್ಯಾಕ್ಷರಗಳ ಮೇಲೂ ಬರುತ್ತೆ. ಇಲ್ಲೆಲ್ಲವನ್ನೂ ಕೂಡ ನೀವು ವರ್ಣಮಾಲೆಗೆ ಸಂಬಂಧಪಟ್ಟಾಗೆ ನೋಡ್ಕೋಬೇಕಾಗತ್ತೆ. ಇನ್ನು ಮೂರನೇದ್ದು ಕ್ವಶನ್ನು, ಉದ್ದೀಪಿತ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಉದ್ದೀಪಿತ ಅಂತ ಅಂದರೆ ಅರ್ಥ ಪ್ರಚೋದಿತ ಅಂತ ಅರ್ಥ. ನೆಕ್ಸ್ಟು ನಾಲ್ಕನೇ ಕ್ವಶನ್ಗೆ ಹೋದರೆ, ಸುಸಂಗತ ಈ ಪದದ ಅರ್ಥ. ಸಮಾನಾರ್ಥಕ ಪದವನ್ನು ಬರೀಬೇಕು. ಸುಸಂಗತ ಅಂತಂದರೆ ಯೋಗ್ಯವಾದ ಅಂತ ಅರ್ಥ. ಅರ್ಹ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ, ಅನರ್ಹ. ಇನ್ನು ಆರನೇ ಕ್ವಶನ್ಗೆ ಬಂದರೆ, ನಾಸ್ತಿಕ ಪದದ ಅರ್ಥ. ನಾಸ್ತಿಕ ಅಂತಂದರೆ ದೇವರನ್ನು ನಂಬದೇ ಇರೋರು. ಸೊ ಆಪ್ಷನನ್ನು ನೋಡೋಣ. ದೈವ ಭಕ್ತ, ದೇವರನ್ನು ನಂಬಿದವ, ದೇವರಲ್ಲಿ ನಂಬಿಕೆ ಇಲ್ಲದವನು. ಆನ್ಸರು 3 ಆಗುತ್ತೆ. ಇನ್ನು 7, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತನಾಮ. ಅಂಕಿತನಾಮಗಳ ಮೇಲೆ ಒಂದು ಕ್ವಶನ್ ಬರುತ್ತೆ ಅನ್ನುವಂಥದ್ದು ನಮಗೆ ಮೈಂಡಿಗೆ ಬರಬೇಕು. ಲಾಸ್ಟ್ ಕ್ವಶನ್ ಪೇಪರನ್ನು ನಾವು ಡಿಸ್ಕಸ್ ಮಾಡಿದಾಗ ಬಸವಣ್ಣನವರ ಅಂಕಿತನಾಮವನ್ನು ಕೇಳಿದರು. ಸೊ ಇಲ್ಲಿ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಕೇಳಿದ್ದಾರೆ. ಅಂದರೆ ನೀವು ಫೇಮಸ್ ಆಗಿರುವಂಥ ವಚನಕಾರರು ಯಾರೆಲ್ಲ ಇದ್ದಾರೋ ಅವರ ಅಂಕಿತನಾಮವನ್ನು ನೀವು ಓದ್ಕೋಬೇಕು ಅಂತ ಅರ್ಥ. ಸೊ ಈ ಟಾಪಿಕನ್ನು ನೀವು ಕವರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಾಗ ಕಳೆದ ಒಂದು ಕ್ವಶನ್ ಪೇಪರ್ಗೂ ಮತ್ತು ಇದಕ್ಕೂ ಹೋಲಿಕೆ ಮಾಡಿ ಹೇಳ್ತಿರ್ತೀನಿ. ಅಂದರೆ ನೀವು ಯಾವ ಥರ ಓದ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ. ಓಕೆನಾ? ನೆಕ್ಸ್ಟ್ ಇಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬುದು ಯಾರ ಅಂಕಿತನಾಮ ಅಂತ ಹೇಳಿದರೆ ಅಕ್ಕಮಹಾದೇವಿಯವರದು. ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಇಲ್ಲಿ ಕನ್ನಡದ ಕಣ್ವ ಅಂತ ಯಾರನ್ನು ಕರೀತಾರೆ ಅಂದರೆ BM ಶ್ರೀಕಂಠಯ್ಯ. ಇಲ್ಲೂ ಅಷ್ಟು ನೀವು ಯಾವ ಟಾಪಿಕ್ ಮೇಲೆ ಕವರ್ ಮಾಡ್ಕೋಬೇಕಂತಂದರೆ ಫೇಮಸ್ ಆಗಿರುವಂಥ ಕವಿಗಳಿಗೆ ಕೆಲವೊಂದಿಷ್ಟು ಬಿರುದುಗಳಿರ್ತವೆ. ಸೊ ಅವನ್ನೆಲ್ಲವನ್ನು ನೀವು ಕವರ್ ಮಾಡ್ಕೋಬೇಕಾಗತ್ತೆ. ಕನ್ನಡದ ಕಣ್ವ ಅಂತ ಯಾರನ್ನು ಕರೀತಾರೆ ಅಂತ ಇಲ್ಲಿ ಕ್ವಶನ್ ಬಂದಿದೆ. ಇನ್ನು ಉಳಿದಂಥ ಕವಿಗಳು, ಫೇಮಸ್ ಆಗಿರುವಂಥ ಕವಿಗಳೆಲ್ಲರದ್ದು ಕೂಡ ಬಿರುದುಗಳನ್ನು ನೀವು ಓದ್ಕೋಬೇಕಾಗತ್ತೆ. ನೆಕ್ಸ್ಟು, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಇಲ್ಲಿ ಗುಂಪಿಗೆ ಸೇರಿದ ಪದ ಯಾರು ಅಂತ ನೋಡಬೇಕು. ಇಲ್ಲಿ 4 ಜನರನ್ನು ಕೊಟ್ಟಿದ್ದಾರೆ. UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಮ್ಮಾರ್, M ಗೋಪಾಲಕೃಷ್ಣ ಅಡಿಗ.
ಇಲ್ಲಿ ನಮಗೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ, ಅಡಿಗರು ಬರ್ತಾರೆ. ಅಂದರೆ ನಮಗೆ ಇವರೆಲ್ಲರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಸೊ ಇವರಿಗೆ ಸಿಕ್ಕಿಲ್ಲ. ಇನ್ನೂ ಒಂದು ಅಬ್ಸರ್ವೇಷನ್ ಮಾಡಿ, ಲಾಸ್ಟ್ ಟೈಮ್ ಕ್ವಶನ್ ಕೇಳಿದರು ಯಾವ ಇಸ್ವಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಅಂತ. ಅಂದರೆ ನೀವು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಸೊ ಯಾರಿಗೆಲ್ಲ ಬಂದಿದೆ, ಯಾವೆಲ್ಲ ಕೃತಿಗಳಿಗೆ ಬಂದಿದೆ, ಯಾವ ಇಸ್ವಿಯಲ್ಲಿ ಬಂದಿದೆ, ಇವೆಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ಕೋಬೇಕು. ಅಂದರೆ ನೀವು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಎಲ್ಲವನ್ನು ಕೂಡ ಕವರ್ ಮಾಡ್ಕೋಬೇಕಾಗತ್ತೆ. ಇದು ಬಿಗಿನರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನೇನು ಓದ್ಕೋಬೇಕು ಅಂತ ಅನ್ನೋದು ಒಂದು ಕಡೆ ಬರೆದಿಟ್ಕೊಂಡ್ರು ಬೆಟರ್. ನೆಕ್ಸ್ಟ್ ಕ್ವೆಶ್ಚನ್ನು, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ. ಇದಕ್ಕೊಂದು ಟ್ರಿಕ್ಸನ್ನು ಫಾಲೋ ಮಾಡಿ. ಇಲ್ಲಿ ಕೊಟ್ಟಿರುವಂಥ 4 ಶಬ್ದಗಳನ್ನು ಕೊಟ್ಟಿರ್ತಾರೆ. ಇವೆಲ್ಲವನ್ನು ಕೂಡಿಸಿ ಒಂದು ಸೆಂಟೆನ್ಸು, ಮೀನಿಂಗ್ಫುಲ್ ಆದಂಥ ಸೆಂಟೆನ್ಸ್ ಆಗಬೇಕಾಗತ್ತೆ. ಬಟ್ ನಾವು ಸೆಂಟೆನ್ಸ್ ಮಾಡ್ತಾ ಕೂತ್ಕೊಂಡ್ವಿ ಅಂತಂದರೆ ಅದು ಕರೆಕ್ಟ್ ಆಗಲ್ಲ. ಸೊ ಅದೆಲ್ಲ ಟೈಮ್ ಕೂಡ ತುಂಬಾ ಜಾಸ್ತಿ ಹೋಗ್ಬಿಡತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು, ಇಲ್ಲಿರುವಂಥ ಆಪ್ಷನನ್ನು ನೀವು ಚೆಕ್ ಮಾಡ್ತಾ ಹೋಗಬೇಕು. ಆಪ್ಷನ್ನಲ್ಲಿ ನೋಡ್ತಾ ಹೋಗಿಬಿಟ್ಟು ಆ ಸೆಂಟೆನ್ಸು ಒಂದು ಮೀನಿಂಗ್ಫುಲ್ ಆಗುತ್ತಾ ಅನ್ನುವಂಥದ್ದನ್ನು ಕನ್ವರ್ಟ್ ಮಾಡಿ ನೋಡ್ತಾ ಹೋಗಿ. ಇಲ್ಲಿ ಆಪ್ಷನ್ಗೆ ಸಂಬಂಧಪಟ್ಟಾಗೆ QRPS ಆಗತ್ತೆ. QRPS ಅಂತಂದರೆ ಕ್ಯೂ ಅನ್ನುವಲ್ಲಿ ಏನಿದೆ, ಮಂಜಿನ ಹನಿ ಆನೆಯಲ್ಲಿ ಮೂಡಿತು. ಇದು ಆನ್ಸರ್ ಆಗತ್ತೆ. ನೆಕ್ಸ್ಟು, ಅಕರ್ಮಕ ಧಾತುವಿಗೆ ಉದಾಹರಣೆ ಕೇಳಿದ್ದಾರೆ. ಅಕರ್ಮಕ ಧಾತು ಅಂದರೆ ಏನು ಅಂತ ಫಸ್ಟ್ ನಮಗೆ ಗೊತ್ತಾಗ್ಬಿಡಬೇಕು. ಸಿಂಪಲ್ಲಾಗಿ ತಿಳ್ಕೊಬೇಕಿಷ್ಟೇ. ಯಾವ ಒಂದು ಶಬ್ದಕ್ಕೆ ಏನು ಅಂತ ಕ್ವಶನ್ ಮಾಡೋಕ್ಕೆ ಬರಲ್ವೋ ಅದು ಅಕರ್ಮಕ ಧಾತು ಆಗತ್ತೆ. ಆಪ್ಷನನ್ನು ನೋಡೋಣ. ಮಲಗು, ನಡೆ, ತಿನ್ನು, ತೊಡು. ಮಲಗು ಏನು ಮಲಗು ಆಗತ್ತಾ? ಆಗಲ್ಲ. ನಡೆ ಏನು ನಡೆ, ತಿನ್ನು ಏನು ತಿನ್ನು, ತೊಡು ಏನು ತಿನ್ನು. ಈ 3ಕ್ಕೂ ಕೂಡ ಏನು ಅನ್ನುವಂಥ ಕ್ವಶನನ್ನು ಮಾಡ್ಬೋದು. ಬಟ್ ಮಲಗು ಅನ್ನೋದಕ್ಕೆ ಮಾಡಲಿಕ್ಕಾಗಲ್ಲ. ಹಾಗಾದರೆ ಆನ್ಸರು ಮಲಗು. ಇಲ್ಲಿ ಉ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಚತುರ್ಥಿ, ನಿನ್ನೆ ಅಷ್ಟೇ ವಿಭಕ್ತಿ ಪ್ರತ್ಯಯದ ಬಗ್ಗೆ ಹೇಳಿದ್ವಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ. ನೆಕ್ಸ್ಟು, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು? ಬರೆಯುತ್ತಾನೆ ಈ ಪದದಲ್ಲಿರುವಂಥ ಧಾತು ಬರೆ ಆಗತ್ತೆ. ನಡೆಯುತ್ತಾನೆ ಅನ್ನುವಂಥರ ಧಾತು ನಡೆ ಆಗತ್ತೆ. ಓದುತ್ತಾನೆ ಅನ್ನುವಂಥದ್ದರ ಒಂದು ಧಾತು ಓದು ಆಗತ್ತೆ. ಈ ಥರ ಮಾಡುತ್ತಾನೆ ಅನ್ನುವಂಥದ್ದರ ಒಂದು ಧಾತು ಮಾಡು ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಬರೆಯುತ್ತಾನೆ ಅನ್ನುವಂಥ ಪದದಲ್ಲಿರುವಂಥ ಧಾತು ಬರೆ ಆಗುತ್ತೆ. ನೆಕ್ಸ್ಟು, ಅವನು ಚೆನ್ನಾಗಿ ಬರೆದನು. ಇಲ್ಲಿರುವಂಥ ಕಾಲಸೂಚಕ ಪ್ರತ್ಯಯ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಕಾಲಗಳು ಸ್ಟಡಿ ಮಾಡುವಾಗ ಬರುತ್ತೆ. ಬರೆದನು, ಇಲ್ಲಿರುವಂಥ ಕಾಲಸೂಚಕ ಪ್ರತ್ಯಯ ದ ಆಗತ್ತೆ. ದ ಅನ್ನುವಂಥದ್ದು ಒಂದು ಕಾಲಸೂಚಕ ಪ್ರತ್ಯಯ ಆಗಿ ಆಗತ್ತೆ. ಹಾಗಾದರೆ ಭೂತಕಾಲದಲ್ಲಿ ಬರೆದನು ಅನ್ನುವಂಥದ್ದು ಭೂತಕಾಲದ ದ ಪ್ರತ್ಯಯ ಆಗತ್ತೆ. ಇನ್ನು ವರ್ತಮಾನ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ಉತ್ತ ಬರುತ್ತೆ. ಇನ್ನು ಭವಿಷ್ಯತ್ ಕಾಲಕ್ಕೆ ವ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ದ ಆನ್ಸರು 1. ಆಧಾರ ಪದದ ವಿರುದ್ಧಾರ್ಥಕ ಪದ ಆಧಾರ, ಇದರ ವಿರುದ್ಧಾರ್ಥಕ ಪದ ನಿರಾಧಾರ. ನೆಕ್ಸ್ಟು, ಕುಟಾರ ಪದದ ತದ್ಭವ ರೂಪ, ತತ್ಸಮ ಮತ್ತು ತದ್ಭವಗಳು ನೆಕ್ಸ್ಟ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದರದ್ದು ತದ್ಭವ ರೂಪ ಕೊಡಲಿ. ನೆಕ್ಸ್ಟು, ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆಗಳ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕು. ಇದ್ರ ಮೇಲೂ ಕೂಡ ಕ್ವಶನ್ ಬಂದಿರುತ್ತೆ. ಇದು ಹೈಸ್ಕೂಲ್ ಬುಕ್ಕುಗಳಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ನಾವು ಎಕ್ಸಾಂಪಲ್ ಆಗಿ ತಿಳ್ಕೊಬೇಕಿಷ್ಟೇ. ನಾವು ಇವಾಗ ಏನೋ ಒಂದು ಸೆಂಟೆನ್ಸನ್ನು ಬರೆದಿರ್ತೀವಿ, ಅದರದ್ದು ಸೇಮ್ ಮೀನಿಂಗನ್ನು ನಾವು ಮತ್ತೆ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆವಾಗ ನಾವೇನು ಮಾಡ್ತೀವಿ, ಬ್ರಾಕೆಟನ್ನು ಹಾಕಿಬಿಟ್ಟು ಅದನ್ನು ಬರಿತೀವಿ ಅಲ್ವಾ. ಅಂದರೆ ಹೀಗಂದ್ರೂ ಒಂದೇ, ಹೀಗಂದ್ರೂ ಒಂದೇ ಅನ್ನುವಂಥ ಅರ್ಥದಲ್ಲಿ ಬರಿತೀವಿ. ಹಾಗಾದರೆ ಬ್ರಾಕೆಟಿಗೆ ನಾವಿಲ್ಲಿ ಏನಂತೀವಿ, ಆವರಣ ಚಿಹ್ನೆ. ನೆಕ್ಸ್ಟು, ಇಸುವಾಸ ಪದದ ಗ್ರಾಂಥಿಕ ರೂಪ. ಇಸುವಾಸ ಅನ್ನುವಂಥದ್ದು ಒಂದು ಗ್ರಾಂಥಿಕವಾಗಿ ಹಳ್ಳಿ ಭಾಷೆಯಲ್ಲಿ ಹೇಳುವಂಥ ವರ್ಡು. ಇದನ್ನು ವಿಶ್ವಾಸ ಅಂತ ಹೇಳ್ತೀವಿ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ
ಕಣ್ಣಿಗೆ ನುಣ್ಣಗೆ. ಕೆಲವೊಂದಿಷ್ಟು ಫೇಮಸ್ ಆಗಿರುವಂಥ ಗಾದೆ ಮಾತುಗಳನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡಬೇಕು. ಗಾದೆಗಳಿಗೂ ಕೂಡ ಒತ್ತನ್ನು ಕೊಡಬೇಕಾಗತ್ತೆ. ಇಲ್ಲೊಂದು ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟು ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಹೀಗಂದ್ರೆ ಏನು ಅಂತಂದರೆ ಜಿಪುಣತನ ಅಂತ ಅರ್ಥ. ಈ ಪದದ ಕನ್ನಡ ರೂಪ ಅಂದರೆ ಕರವಸ್ತ್ರ. ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ವಿಶ್ವವಿದ್ಯಾಲಯ. ನೆಕ್ಸ್ಟು ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಇದು ಕೂಡ ನಿನ್ನೆ ಕ್ಲಾಸಲ್ಲಿ ಇತ್ತು. ಅವನು ಅನ್ನುವಂಥದ್ದು ಯಾವ ಒಂದು ಸರ್ವನಾಮ ಆಗತ್ತೆ ಅನ್ನುವಂಥದ್ದು ಪ್ರಥಮ ಪುರುಷದಲ್ಲಿ ಬರ್ತಾನೆ. ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು ಬರುತ್ತೆ. ಸೊ ಹಾಗಾದರೆ ಪ್ರಥಮ ಪುರುಷ. ನೆಕ್ಸ್ಟು ಅಂಗಳ ಈ ಪದದ ತತ್ಸಮ ರೂಪ ಯಾವುದು ಅಂತ ಕೇಳ್ತಾರೆ. ಅಂಗಳ ಇದರ ತತ್ಸಮ ರೂಪ ಅಂಕಣ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ. ಇದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಅಂತ ಇರುತ್ತೆ. ಸೊ ಅದಕ್ಕೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯಿತು ಅಂತ ಹೇಳ್ತಿರ್ತೀವಿ. ಏನೋ ಕೆಲಸ ಮಾಡಿದ್ದು ವೇಸ್ಟ್ ಆಯಿತು ಅಂತ, ವ್ಯರ್ಥ ಅಂತ ಅರ್ಥ. ಕನ್ನಡದಲ್ಲಿ ದೊರೆಯುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಕನ್ನಡದಲ್ಲಿ ದೊರೆತಿರುವಂಥ ಮೊದಲ ಕಾವ್ಯ ಅಂತ ಹೇಳಿದರೆ ಆದಿಪುರಾಣ ಆಗುತ್ತೆ. ಕೃತಿ ಅಂತ ಕೇಳಿದರೆ ಕವಿರಾಜ ಮಾರ್ಗ ಅಂತ ಆಗುತ್ತೆ. ವ್ಯಾಕರಣ ಗ್ರಂಥ ಅಂತ ಕೇಳಿದರೆ ಶಬ್ದಮಣಿ ದರ್ಪಣ ಆಗುತ್ತೆ. ಇದು ಮೂರದ್ದು ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ಕಾವ್ಯ ಅಂತ ಕೇಳಿದರೆ ಸೊ ಹಾಗಾದರೆ ಆನ್ಸರು ಆದಿಪುರಾಣ. ಇನ್ ಕೇಸ್ ಕೃತಿ ಅಂತ ಕೇಳಿದರೆ ಕವಿರಾಜ ಮಾರ್ಗ ಅಂತ ಬರಿಬೇಕು. ವ್ಯಾಕರಣ ಗ್ರಂಥ ಅಂತ ಕೇಳಿದರೆ ಶಬ್ದಮಣಿ ದರ್ಪಣ ಅಂತ ಬರಿಬೇಕಾಗತ್ತೆ. ಇನ್ನು ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ದಾರೆ. ಸೇಮ್ ಮತ್ತೆ ಬಂದಿದೆ ರಿಪೀಟ್ ಕ್ವಶನ್ಸು. ಅಕರ್ಮಕ ಮತ್ತು ಸಕರ್ಮಕಗಳ ಬಗ್ಗೆ ಉದಾಹರಣೆಗಳನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಂಪೂರ್ಣವಾಗಿ ಇದನ್ನು ಹೇಳ್ತೀನಿ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದಂಥ ಪದ ಇಲ್ಲಿ ಸೇಮ್. ಏನು ಅಂತ ಯಾವುದಕ್ಕೆ ಮಾಡ್ಲಿಕ್ಕೆ ಬರಲ್ವೋ, ಕ್ವಶನನ್ನು ಮಾಡ್ಲಿಕ್ಕೆ ಬರಲ್ವೋ ಅದು ಅಕರ್ಮಕ ಧಾತು ಆಗುತ್ತೆ. ಮಾಡು, ಏನು ಮಾಡ್ಬೋದು ಅಂತ ಹೇಳ್ಬೋದು. ಓಡು, ಕೂಡು, ತೊಡು. ಇಲ್ಲಿ ಓಡು, ಮಾಡು ಅನ್ನುವಂಥದ್ದನ್ನು ಏನು ಮಾಡು ಅಂತ ಹೇಳ್ಬೋದು. ಕೂಡು, ಏನನ್ನು ಕೂಡು. ತೊಡು, ಏನನ್ನು ತೊಡ್ಬೋದು. ಓಡು, ಏನು ಓಡು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾದರೆ ಆನ್ಸರು ಓಡು. ನೆಕ್ಸ್ಟು ಸೊಗಸಾಗಿ ಅನ್ನುವಂಥದ್ದಕ್ಕೆ ಯಾವ ಅವ್ಯಯ ಸೇರುತ್ತೆ ಅಂತ ಹೇಳಿದರೆ ಸಾಮಾನ್ಯ ಅವ್ಯಯ ಬರುತ್ತೆ. ಸಾಮಾನ್ಯ ಅವ್ಯಯದಲ್ಲಿ ಸೊಗಸಾಗಿ, ಚೆನ್ನಾಗಿ, ಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳುತ್ತಲ್ವ. ಸೊ ಅದು ಸಾಮಾನ್ಯ ಅವ್ಯಯ ಆಗುತ್ತೆ. ಕ್ರಿಯೆಯನ್ನು ಹೇಳ್ತಿರತ್ತೆ ಯಾವ ಥರ ಆಯಿತು ಅಂತ ಅನ್ನುವಂಥದ್ದು. ಇಲ್ಲಿ ಸೊಗಸಾಗಿ ಅನ್ನುವಂಥದ್ದು ಸಾಮಾನ್ಯ ಅವ್ಯಯ ಆಗುತ್ತೆ. ಇಲ್ಲಿರುವಂಥ ಅನ್ವರ್ತಕ ಪದ ಯಾವುದು? ಅನ್ವರ್ತಕ ಪದಗಳನ್ನು ನಾವು ನಿನ್ನೆ ಹೇಳಿದ್ವಿ. ರೂಢನಾಮ ಮತ್ತು ಅಂಕಿತ ನಾಮ ಮತ್ತು ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂತಂದರೆ ಇಲ್ಲಿ ನಾವು ನೋಡಬೇಕು, ಯಾವುದೋ ಒಂದು ವೃತ್ತಿಯ ಮೇಲೆ ನಾವು ಅವರನ್ನು ಕರಿತಿರ್ತೀವಿ. ಇಲ್ಲಿ ಆಪ್ಷನನ್ನು ನೋಡೋಣ. ವಿಜ್ಞಾನಿ. ವಿಜ್ಞಾನಿ ಅಂದರೆ ವಿಜ್ಞಾನದ ಬಗ್ಗೆ ಸಂಶೋಧನೆ ಮಾಡುವಂಥವ್ರಿಗೆ ನಾವು ವಿಜ್ಞಾನಿ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾದರೆ ಆನ್ಸರು ವಿಜ್ಞಾನಿ. ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದ್ದೆ ಲಾಸ್ಟ್ ಟೈಮು ಕ್ಲಾಸ್ ಹೇಳುವಾಗಲೂ ಕೂಡ ಹೇಳಿದ್ದೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ತಾನು ಮತ್ತು ತಾವು ಅಂತ ಬರುತ್ತೆ. ಇಲ್ಲಿ ತಾನು ಅಂತ ಬಂದಿದೆ. ಸೊ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ತಾನು. ನೆಕ್ಸ್ಟು ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಹೇಳುವಾಗ ಕಾರಕಾರ್ಥಗಳನ್ನು ಕೂಡ ಹೇಳಿದ್ದೆ. ಅದರಲ್ಲಿ ಸಪ್ತಮಿಯಾಗಿ ಬರುವಂಥದ್ದು ಅಧಿಕರಣ. ನೆಕ್ಸ್ಟು ಪೂರ್ವ ಪದದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ. ಪೂರ್ವ ಪದದ ಸಂಖ್ಯಾವಾಚಕ. ನೀವು ಕಣ್ಣು ಮುಚ್ಕೊಂಡು ಸಂಖ್ಯೆಗಳ ಬಗ್ಗೆ ಏನಾದರೂ ಬಂದಿತ್ತು ಅಂತಂದರೆ ಕಣ್ಣು ಮುಚ್ಕೊಂಡು ಹೇಳಿಬಿಡಿ ದ್ವಿಗು ಸಮಾಸ. ಇದ್ರ ಬಗ್ಗೆ ಸಮಾಸಗಳ ಕ್ಲಾಸ್ ನಾನು ಇನ್ನೂ ಮಾಡಿಲ್ಲ. ಸೊ ಸಮಾಸಗಳ ಕ್ಲಾಸ್ ಮಾಡುವಾಗ ಹೇಳ್ತೀನಿ. ಬಟ್ ಇಷ್ಟು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಸಂಖ್ಯೆಗಳದ್ದು ಏನಾದರೂ ಬಂದಿತ್ತು, ಅಲ್ಲಿ ಸಂಖ್ಯೆಗಳನ್ನು ಹೇಳುವಂಥದ್ದು ಏನಾದರೂ ಬಂದಿತ್ತು ಅಂದರೆ ಇದು ದ್ವಿಗು ಸಮಾಸ ಆಗುತ್ತೆ. ಇನ್ನು ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಲಕ್ಷಣವನ್ನು ಹೇಳುವಂಥ ಯಾವುದೇ ಇದ್ರೂ ಕೂಡ ಅದು ಕರ್ಮಧಾರಿಯ ಸಮಾಸ ಆಗುತ್ತೆ. ಇಲ್ಲಿ ಲಕ್ಷಣ ಹಿರಿದಾದ ಜೇನು, ಹೆಜ್ಜೇನು, ಇದು ಕರ್ಮಧಾರಿಯ ಸಮಾಸ ಆಗುತ್ತೆ. ನೆಕ್ಸ್ಟು ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಕೊಟ್ಟಿರುವಂಥ ಶಬ್ದದಲ್ಲಿ ನೀವು ಏನಾದರೂ ಅನುನಾಸಿಕ
ಆದಂಥ ಒಂದು ಯಾವುದಾದ್ರೂ ಒತ್ತಕ್ಷರಗಳು ಅಥವಾ ಅನುನಾಸಿಕ ಏನಾದರೂ ಬಂದಿತ್ತು ಅಂತಂದರೆ ಅದಕ್ಕೆ ನಾವು ಕಣ್ಣು ಮುಚ್ಕೊಂಡು ಅನುನಾಸಿಕ ಸಂಧಿ ಅಂತ ಹಾಕಿಬಿಡ್ಬೋದು. ಸೊ ಇಲ್ಲಿ ಸನ್ಮಾನ, ಇಲ್ಲಿ ಮ ಅನ್ನುವಂಥದ್ದು ಅನುನಾಸಿಕ ಅಕ್ಷರ. ಸೊ ಬಂದಿದೆ ಈ ವರ್ಡಲ್ಲಿ, ಹಾಗಾದರೆ ಅನುನಾಸಿಕ ಸಂಧಿ. ನೆಕ್ಸ್ಟು ಸರಿಯಾದ ತತ್ಸಮ ತದ್ಭವ ರೂಪವನ್ನು ಗುರುತಿಸಿ. ಇದರಲ್ಲಿ ಒಂದು 4 ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದದ್ದು ಶರ್ಕರ ಮತ್ತು ಸಕ್ಕರೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಕನ್ನಡ ಪದವ ಯಾವುದು ಅಲ್ಲ ಅನ್ನುವಂಥದ್ದು. ಕನ್ನಡ ಪದಕ್ಕೆ ಗುರುತಿಡಿಯೋಕ್ಕೆ ಒಂದು ಟ್ರಿಕ್ಸ್ ಇದೆ. ಏನು ಅಂತ ಹೇಳಿದ್ರೆ, ನಾವು ಆಡು ಭಾಷೆಯಲ್ಲಿ ಏನೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಅವೆಲ್ಲವೂ ಕೂಡ ಏನಾಗಿರುತ್ತೆ, ಕನ್ನಡ ಪದಗಳಾಗಿರ್ತವೆ. ಇಲ್ಲಿ ಕುಮಾರ ಅಂತ ಇದೆ, ಇದು ನಮ್ಮ ಕನ್ನಡ ಭಾಷೆ ಕುವರ ಅಂತ ಆಗುತ್ತೆ. ಹಾಗಾದರೆ ಆನ್ಸರು ಕುಮಾರ. ಅತ್ಯಾದರ, ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವಂಥ ಸಂಧಿ ಯಾವುದು ಅಂತ ನೋಡ್ಬೋದು. ಇದರಲ್ಲಿ ಯ ಒತ್ತು ಬಂದಿದೆ. ಯ ಒತ್ತು ಬಂದಿದೆ ಅಂತಂದರೆ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಎಂಟು ಸಂಧಿ ಅಂತ ಹಾಕಿಬಿಡ್ಬೋದು. ಇದೊಂದು ಟ್ರಿಕ್ಸ್ ಅಷ್ಟೇ. ಯ ಒತ್ತು ಏನಾದರೂ ಬಂದಿರುವಂಥ ಶಬ್ದಗಳು ಇತ್ತು ಅಂತಂದರೆ ಅದನ್ನು ಎಂಟು ಸಂಧಿ ಅಂತ ಹಾಕಿಬಿಡಿ. ನೆಕ್ಸ್ಟು ಗುರು ಕೊನೆಯಲ್ಲಿ ಬರಲು ಈ ಗುಣವಾಗುತ್ತದೆ. ಇದೆಲ್ಲವನ್ನೂ ಕೂಡ ನೀವು ಕಲ್ಕೋಬೇಕು. ಇದಕ್ಕೊಂದು ಟ್ರಿಕ್ಸ್ ಇದೆ, ಯಮತರಾಜ ಬಾಲಸಲಗಂ ಅನ್ನುವಂಥದ್ದು. ಅದರಲ್ಲಿ ಬರುವಂಥದ್ದನ್ನು ಸ್ಫೂರ್ತಿ ಲಘು ಗುರು ಹಾಕಿದಾಗ ನಿಮಗೆ ಬರ್ತಾ ಇರುತ್ತೆ. ಬಟ್ ಇಲ್ಲಿ ನಿಮಗೆ ನಾವು ನೋಡ್ಬೋದು ಸಗಣ ಅನ್ನುವಂಥದ್ದು. ಇದು ಕ್ಲಾಸ್ ನಾನು ಇನ್ನೂ ಮಾಡಿಲ್ಲ ನಿಮಗೆ. ಭ್ರಾತೃ ಪದದ ಸಮಾನಾರ್ಥಕ ಪದ ಅಂತಂದರೆ ಸಹೋದರ ಅಂತ ಆಗುತ್ತೆ. ಇಲ್ಲೇನೆ ನಿಮಗೆ ಪಿತೃ ಆಗಿರ್ಬೋದು, ಮಾತೃ ಆಗಿರ್ಬೋದು, ಇವು ಕೂಡ ಬರ್ತಿರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ನೆನಪಿನ ದೋಣಿಯಲ್ಲಿ, ಇದು ಕುವೆಂಪು ಅವರ ಡ್ಯಾಶ್ ಅಂತ ಹೇಳಿದ್ದಾರೆ. ಇದು ಏನು ಅಂತ ಕೇಳಿದರೆ ಆತ್ಮಕತೆ. ನೆನಪಿನ ದೋಣಿಯಲ್ಲಿ. ಹಾಗೆಯೇ ಇಲ್ಲಿರುವಂಥ ಕೆಲವೊಂದಿಷ್ಟು ಕವಿಗಳ ಸಂಪೂರ್ಣವಾದಂಥ ಕವಿ ಪರಿಚಯನೂ ಕೂಡ ನೀವು ಓದ್ಕೋಬೇಕಾಗತ್ತೆ. ಅದರಲ್ಲೇ ಎಸ್ಪೆಷಲಿ ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ಗಳು ಬರ್ತಿರ್ತವೆ. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವಂಥ ಸಮಾಸ ಯಾವುದು? ಒಗ್ಗಟ್ಟು ಅನ್ನುವಂಥದ್ರಲ್ಲಿ ಏನಿದೆ ಅಂತ ನೋಡಿದರೆ, ಒಂದು ಪ್ಲಸ್ ಗಟ್ಟು ಒಗ್ಗಟ್ಟು, ಒಂದು ಪ್ಲಸ್ ಗಟ್ಟು ಒಗ್ಗಟ್ಟು ಆಗುತ್ತೆ. ಇಲ್ಲಿ ಒಂದು ಅನ್ನುವಂಥ ಸಂಖ್ಯೆ ಬರುತ್ತೆ. ಹಾಗಾದರೆ ನಾನು ಆವಾಗಲೇ ಹೇಳಿದೆ, ಸಂಖ್ಯೆಗಳನ್ನು ಏನಾದರೂ ಬಂದಿತ್ತು ಅಂತಂದರೆ ಅದು ದ್ವಿಗು ಸಮಾಸ ಆಗುತ್ತೆ. ಸೊ ದ್ವಿಗು ಸಮಾಸ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಹಳೆಗನ್ನಡದಲ್ಲಿರುವಂಥದ್ದು ಯಾವುದು ವಿಭಕ್ತಿ ಪ್ರತ್ಯಯ ಆಗತ್ತೆ ಅಂತ ಹೇಳಿದರೆ ಓಳ್. ಓ ಬಿ ರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ. ಓ ಬಿ ರಾಯನ ಕಾಲದವರು ಅಂತ ಹೇಳ್ತಿರ್ತೀವಿ, ಅಂದರೆ ಹಳೇ ಕಾಲದವರು, ಅಂದರೆ ಪ್ರಾಚೀನ ಕಾಲ. ಹಳೆ ಕಾಲ ಅಂತಂದರೆ ಪ್ರಾಚೀನ ಕಾಲ. ಇನ್ನೊಬ್ಬರ ಹೇಳಿಕೆನ ಯಥಾವತ್ತವಾಗಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ. ಯಾರೋ ಒಂದು ಹೇಳಿಕೆ ಹೇಳಿರ್ತಾರೆ, ಸೊ ಅದನ್ನು ಡಿಟೋ ಬರೀತಿರ್ತೀವಿ. ಅಂದರೆ ಯಥಾವತ್ತವಾಗಿ ಅಂತಂದರೆ ಸೇಮ್ ಡಿಟೋ ಕಾಪಿ ಮಾಡುವಂಥದ್ದು. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಇನ್ವರ್ಟೆಡ್ ಕಾಮಗಳನ್ನು ಹಾಕ್ತಿರ್ತೀವಿ. ಸೊ ಇದಕ್ಕೆ ನಾವು ಇನ್ವರ್ಟೆಡ್ ಕಾಮ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಈ ಪದದ ಗ್ರಾಂಥಿಕ ರೂಪ ಬೇನೆ. ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಭಾವಸೂಚಕವೆಯ. ಆಹಾ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ. ಆಹಾ, ಅರೆ, ಇವೆಲ್ಲವೂ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ಸೊ ಹಾಗಾದರೆ ಭಾವಸೂಚಕ ವಾಕ್ಯ. ದೇಶ ಶಬ್ದಗಳು ಎಂದರೆ, ದೇಶ ಶಬ್ದಗಳು ಅಂತ ಅಂದರೆ ಏನು ಅಂತ ಕೇಳಿದರೆ, ಅಚ್ಚ ಕನ್ನಡದ ಪದಗಳನ್ನು ನಾವು ದೇಶೀಯ ಶಬ್ದಗಳು, ದೇಶ ಶಬ್ದಗಳು ಅಂತ ಕರಿತೀವಿ. ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ. 4 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಕರ್ಮಧಾರಿಗೆ ಉದಾಹರಣೆ ಅಂತ ಕೇಳಿದರೆ, ನಾನು ಆವಾಗಲೇ ಹೇಳಿದೆ, ಲಕ್ಷಣಗಳನ್ನು, ಗಾತ್ರಗಳನ್ನು, ಬಣ್ಣಗಳನ್ನು ಹೇಳುವಂಥದ್ದನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ. ಹಾಗಾದರೆ ಇದರಲ್ಲಿ ಯಾವುದು ಲಕ್ಷಣಗಳನ್ನು ಅಥವಾ ಗಾತ್ರವನ್ನು ಏನನ್ನು ಹೇಳ್ತಾ ಇದೆ ಅಂತ ನೋಡ್ಬೋದು. ಕೆಂದಾವರೆ ಆಗತ್ತೆ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಆಗತ್ತೆ. ಹಾಗಾದರೆ ಆನ್ಸರು ಕರ್ಮಧಾರಿಗೆ ಕೆಂದಾವರೆ. ಇನ್ನು ಬೆಟ್ಟದಾವರೆ ಆಗುವಂಥದ್ದು ತತ್ಪುರುಷ ಸಮಾಸಕ್ಕಾಗತ್ತೆ. ಇನ್ನು ಇಮ್ಮಡಿ ಅನ್ನುವುದು 2 ಪ್ಲಸ್ ಮಾಡಿ ಇಮ್ಮಡಿ ದ್ವಿಗು ಸಮಾಸಕ್ಕಾಗತ್ತೆ. ಆ ಮನೆ ಅನ್ನುವಂಥದ್ದು ಗಮಕ ಆಗತ್ತೆ. ನೆಕ್ಸ್ಟು ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಮತ್ತೆ ರಿಪೀಟ್ ಕ್ವಶನ್ಸು. ಸಾಮಾನ್ಯ ಅವ್ಯಯದ ಮೇಲೆ ಇದು 2ನೇ ಕ್ವಶನ್ ಆಗುತ್ತೆ. ಹಾಗಾದರೆ ಸಾಮಾನ್ಯ ಅವ್ಯಯದಲ್ಲಿ ಆವಾಗಲೇ ಬಂದಿದ್ದು ಸೊಗಸಾಗಿ, ಚೆನ್ನಾಗಿ, ಈ ಥರದ್ದು ಬರುತ್ತೆ ಅಂತ ಹೇಳಿದ್ದೆ. ಕ್ರಿಯೆ ಯಾವ ರೀತಿ ಆಯಿತು ಅನ್ನುವಂಥದ್ದು ಹೇಳುವಂಥದ್ದು ಸಾಮಾನ್ಯ ಅವ್ಯಯ. ಹಾಗಾದರೆ ಆಪ್ಷನಲ್ಲಿ ನೋಡೋಣ, ಚೆನ್ನಾಗಿ. ಆಹಾ ಅನ್ನುವಂಥದ್ದು ಭಾವಸೂಚಕಾವ್ಯಯ. ಹೌದು ಅನ್ನುವಂಥದ್ದು
ಕ್ರಿಯಾಸೂಚಕಾವ್ಯಯ, ಪಟಪಟ ಅನ್ನುವಂಥದ್ದು ಅನುಕರಣಾವ್ಯಯ. ಸೊ ಇವು ಅವ್ಯಯಗಳ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ಮರಳಿ ಮಣ್ಣಿಗೆ ಇದು ಇವರ ಕೃತಿ. ಯಾರ ಕೃತಿ ಮರಳಿ ಮಣ್ಣಿಗೆ ಅನ್ನುವಂಥದ್ದು? ಶಿವರಾಮ್ ಕಾರಂತವರ ಕೃತಿಯಾಗಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸ್ವಲ್ಪ. ನೆಕ್ಸ್ಟು ಸುಪರ್ದಿ, ಈ ಪದದ ಅರ್ಥ ಏನು ಅಂತ ಕೇಳಿದರೆ ವಶ, ಸುಪರ್ದಿಗೆ ತೊಗೊಂಡ್ರು, ಅವ್ರನ್ನ ವಶಕ್ಕೆ ತೊಗೊಂಡ್ರು ಅನ್ನೋದು. ಕೆಳಗಿನವುಗಳಲ್ಲಿ ಅನ್ಯ ಭಾಷಾ ಪದಗಳಿಗೆ ಗುಂಪಿಗೆ ಸೇರಿದ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮೇಜು, ಅರ್ಜಿ, ಸಾಬೂನು, ಪಾದ್ರಿ ಅಂತ ಇದೆ. ಅನ್ಯ ದೇಶಿ ಪದಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅರ್ಜಿ ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾದರೆ ಆನ್ಸರು ಅರ್ಜಿ. ನೆಕ್ಸ್ಟ್ ಕ್ವಶನು, ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನನ್ನು ನೋಡೋಣ. ದೇವರ ಪ್ಲಸ್ ಇಂದ, ದೇವರು ಪ್ಲಸ್ ಇಂದ, ದೇವರು ಪ್ಲಸ್ ಇಂದ ಇವೆರಡೂ ಆಗಲ್ಲ. ದೇವರು ಪ್ಲಸ್ ಇಂದ ದೇವರಿಂದ ಲೋಪಸಂಧಿ ಆಗತ್ತೆ. ಸೊ ಆಪ್ಷನ್ನು 2. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಇದೆ. ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠ ಲಿಪಿಯಲ್ಲಿದೆ. ಖರೋಷ್ಠ ಲಿಪಿ ಅಂತಂದರೆ ಹಿಂದಿಂದ ಬರೆಯುವಂಥದ್ದು. ಕರ್ನಾಟಕದಲ್ಲಿ ದೊರೆತಿರುವಂಥ ಅಶೋಕನ ಎಲ್ಲ ಶಾಸನಗಳು ಕೂಡ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠ ಲಿಪಿಯಲ್ಲಿ ದೊರೆತಿದ್ದಾವೆ. ನೆಕ್ಸ್ಟು ಸಂಧಿ ಎಂದರೇನು ಅಂತ ಕ್ವಶನ್ ಇದೆ. ಸಂಧಿ ಎಂದರೆ ಇಲ್ಲಿ ನಾವು ಆಪ್ಷನನ್ನು ನೋಡಿದಾಗ ಫಸ್ಟು ಸೆಕೆಂಡು ಕನ್ಫ್ಯೂಷನ್ ಆಗುತ್ತೆ ಎಲ್ಲರಿಗೂ ಕೂಡ. ಎರಡು ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಏನಂತ ಕರಿತೀವಿ ಅಂತಂದರೆ ಸಮಾಸ ಅಂತ ಕರಿತೀವಿ. ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರೋದನ್ನು ನಾವು ಸಂಧಿ ಅಂತ ಕರಿತೀವಿ. ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರೋದನ್ನು ನಾವು ಸಂಧಿ ಅಂತ ಕರಿತೀವಿ. ವರ್ಣ ಅಂದರೂ ಒಂದೇ, ಅಕ್ಷರ ಅಂದರೂ ಒಂದೇ. ಸೊ ಹಾಗಾದರೆ ಆನ್ಸರು 2. ನೆಕ್ಸ್ಟ್ ಕ್ವಶನ್ನು, ಕುಂಬಳ ಪದವು ಡ್ಯಾಶ್. ಇದು ತತ್ಸಮನ, ತದ್ಭವನ, ಅನ್ಯದೇಶಿ ಪದನ ಅಥವಾ ಸಮ ಸಂಸ್ಕೃತನ ಅಂತ ಕೇಳಿದ್ದಾರೆ. ಕುಂಬಳ ಅನ್ನುವಂಥ ಪದ ತದ್ಭವ ಪದ ಆಗತ್ತೆ. ಇದರ ತತ್ಸಮ ರೂಪ ಕುಸ್ಮಂಡ ಅಂತ. ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸಜಾತಿ ಮತ್ತು ವಿಜಾತಿ ಅಕ್ಷರಗಳು ಈಗಾಗಲೇ ನಾನು ಕ್ಲಾಸ್ ಕೂಡ ಮಾಡಿದ್ದೆ. ಇದರಲ್ಲಿ ವಿಜಾತಿ ಅಂತಂದರೆ, ಸಜಾತಿ ಅಂತಂದರೆ ಅದೇ ಒತ್ತಕ್ಷರ ಬರುವಂಥದ್ದು. ಇನ್ನು ವಿಜಾತಿ ಅಕ್ಷರ ಅಂತಂದರೆ ಅದಕ್ಕೆ ಬೇರೆ ಒತ್ತಕ್ಷರ, ಬೇರೆ ಅಕ್ಷರದ ಒತ್ತಕ್ಷರ ಬರುವಂಥದ್ದು. ಇಲ್ಲಿ ನೋಡಿದರೆ ವಸ್ತ್ರ ಅನ್ನುವಂಥದ್ದು. ಸಕ್ಕೆ ತ ಮತ್ತು ರ ಎರಡೂ ಒತ್ತಕ್ಷರಗಳು ಬೇರೆ ಬೇರೆ ಅಕ್ಷರಗಳ ಒತ್ತಕ್ಷರಗಳು ಬಂದಿದ್ದಾವೆ. ಸೊ ವಸ್ತ್ರ. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ತುಟಿ ಅಂದರೆ ಓಷ್ಟ ಅಂತ, ಕಂಠೋಷ್ಟ ಆಗತ್ತೆ. ನೆಕ್ಸ್ಟು 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಅಂತ ಕರೀತಾರೆ. ಇದನ್ನು ಕೂಡ ನಾನು ಹೇಳಿದ್ದೆ, ಮೂಲಾಕ್ಷರಗಳು ಹೇಳುವಾಗ ಹೇಳಿದ್ದೆ ಪ್ಲುತಸ್ವರ ಅಂತ. 2 ಅಥವಾ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಪ್ಲುತಸ್ವರ ಅಂತ ಕರೀತಾರೆ. ಪ್ಲುತಸ್ವರಗಳು ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ ಅದಕ್ಕೆ ಕರೆಕ್ಟಾದಂಥ ಅಕ್ಷರ ಇಲ್ಲ. ಬಟ್ ಯಾವುದೇ ಒಂದು ಶಬ್ದದ ಮುಂದೆ ಈ ಥರ ಏನಾದರೂ ಈ ಥರ ಎಳೆದಿದ್ರು ಅಂತ ಅಂದರೆ ಅದನ್ನು ನಾವು ಪ್ಲುತಸ್ವರ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಕ್ವಶನ್ ಬಂದಿದೆ ನೋಡಿ. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸುತ್ತಾರೆ? ಪ್ರಥಮ ಸಾಹಿತ್ಯಕ್ಕೆ ಮೂಲವಾಗಿ ನಾವು ನೋಡೋದೇ ಜನಪದ. ಸೊ ಹಾಗಾದರೆ ಜನಪದ ಸಾಹಿತ್ಯ. ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ 1887. ನೆಕ್ಸ್ಟ್ ಕ್ವಶನ್ನು, ನಾಮ ಪ್ರಕೃತಿ ಮತ್ತು ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ನಾಮ ಪ್ರಕೃತಿಗಳಿಗೆ ಮತ್ತು ಅನುಕರಣಾ ಶಬ್ದಗಳ ಮೇಲೆ ಯಾವುದು ಇಸು ಪ್ರತ್ಯಯ ಸೇರಿಕೊಳ್ಳುತ್ತೋ ಆವಾಗ ಏನಾಗುತ್ತೆ ಅಂತ, ಪ್ರತ್ಯಯಾಂತ ಧಾತುಗಳು ಸೇರಿಕೊಂಡ್ರೆ ಅದು ಅಲ್ಲಿ ನಮಗೆ ನಾಮ ಪ್ರಕೃತಿ ಅಥವಾ ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಪ್ರತ್ಯಯಾಂತ ಧಾತುಗಳು ಬರ್ತವೆ. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯುತ್ತಾರೆ? ಕರ್ಮಪದಗಳನ್ನು ಅಪೇಕ್ಷಿಸುವ ಧಾತುವನ್ನು ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ಇನ್ನು ಅಕರ್ಮಕ ಧಾತು ಅಂತ ಹೇಳಿದರೆ ಏನು ಅಂತ ಕ್ವಶನ್ ಮಾಡಲಿಕ್ಕೆ ಯಾವುದು ಬರಲ್ವೋ ಸೊ ಅದನ್ನು ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ಕ್ವಶನು, ನಾವು ಪ್ರತಿಜ್ಞೆಗೆ ತಪ್ಪದೇ ನಡೆಯುವೆವು. ಈ ವಾಕ್ಯದಲ್ಲಿರುವ ಧಾತುವನ್ನು ಗುರುತಿಸಿ. ರಿಪೀಟ್ ಕ್ವಶನ್ ಆವಾಗಲೇ ಹೇಳಿದ್ದೆ. ಸೊ ಮತ್ತೆ ಬಂದಿದೆ. ನಡೆಯುವೆವು ಇದರ ಮೂಲ ಧಾತು ನಡೆ ಆಗತ್ತೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು ಅಂತ ಕೇಳಿದ್ದಾರೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ಒಂದು ರೂಪ ಪದ ಆಗತ್ತೆ. ಈ ತರಗತಿಗಳಲ್ಲಿ 20 ಮಂದಿ ಹುಡುಗಿಯರಿದ್ದಾರೆ. ಇವರಲ್ಲಿ ಶ್ಯಾಮಣ್ಣನು 1ನೇಯವನು.
ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 20 ಅಂತ ಇದೆ. ನಾನು ಇದನ್ನು ಕೂಡ ನಿಮಗೆ ಹೇಳಿದ್ದೆ. ಯಾವುದಾದ್ರೂ ಸಂಖ್ಯೆ 1, 2, 3, 4, 10, 20 ಇವೆಲ್ಲವೂ ಬಂದು ಹೋದರೆ ಸಂಖ್ಯಾವಾಚಕ ಬರುತ್ತೆ. ಒಂದನೆಯ ಅಂತ ಏನಾದರೂ ನಿಮಗೆ ಇದನ್ನು ಏನಾದರೂ ಕ್ವಶನ್ ಕೇಳಿ ಇಲ್ಲಿ ನಿಮಗೆ ಸಂಖ್ಯೆಯ ವಾಚಕ ಅಂತ ಏನಾದರೂ ಬಂದಿತ್ತು, ಆಪ್ಷನ್ ಬಂದಿತ್ತು ಅಂತಂದರೆ ಸಂಖ್ಯೆಯ ವಾಚಕ ಅಂಥೇಳಿ ನೀವು ಗುರುತು ಮಾಡಬೇಕಾಗತ್ತೆ. ಬಟ್ 20 ಅಂತ ಕೇಳಿದ್ದಾರೆ, ಸಂಖ್ಯಾವಾಚಕ ಬರುತ್ತೆ. 1, 2, 3, 4 ಈ ಥರದ್ದು ಏನಾದರೂ ಕ್ವಶನ್ಸ್ಗಳನ್ನು ಕೇಳಿದ್ರು ಅಂತಂದರೆ ಅದು ಸಂಖ್ಯಾವಾಚಕ ಆಗುತ್ತೆ. ಇನ್ನು ಒಂದನೆಯ ಮುಂದೆ ನಿಮಗೆ ಕ್ವಶನ್ ಬರ್ಬೋದು. ಒಂದನೆಯ, ಎರಡನೆಯ, 10ನೆಯ, ನವಗ್ರಹಗಳು, ಸಪ್ತಋಷಿಗಳು ಈ ಥರದ್ದೇನಾದರೂ ಬಂದಿತ್ತು ಅಂದು ಆಪ್ಷನ್ನಲ್ಲಿ ಸಂಖ್ಯೆಯ ವಾಚಕ ಅಂತ ಏನಾದರೂ ಆಪ್ಷನನ್ನು ಕೊಟ್ಟಿದ್ರು ಅಂತಂದರೆ ಅದು ಆನ್ಸರ್ ಆಗುತ್ತೆ. ಇದೆರಡೂ ಕೂಡ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ನು, ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಈ ವಾಕ್ಯದಲ್ಲಿರುವ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ. ಹಳ್ಳದಲ್ಲಿ, ಹಳ್ಳಕ್ಕೆ, ಹಳ್ಳದಲ್ಲಿ ಏನಿದೆ ಅಲ್ಲಿ ಸಪ್ತಮಿ, ಗೆ ಚತುರ್ಥಿ, ಸಪ್ತಮಿ ಚತುರ್ಥಿ. ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ನಿತ್ಯ ನಪುಂಸಕಲಿಂಗಕ್ಕೆ ಯಾವುದು ಉದಾಹರಣೆ ಇಲ್ಲಿ ಅಂತ ಕೇಳಿದರೆ ಮನೆ. ನೆಕ್ಸ್ಟ್ ಕ್ವಶನು, ಹಚ್ಚೋಣ ಹಣತೆಯ ಕವಿಯು ಸುತ್ತಲೂ ಕತ್ತಲೆಯಳು ಪ್ರೀತಿಯ ಅಂತ ಇದೆ. ಇದನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ಅದೇ ಟ್ರಿಕ್ಸನ್ನು ಫಾಲೋ ಮಾಡಿ. ಇಲ್ಲಿ ಡಿ ಆನ್ಸರ್ ಬರುತ್ತೆ ಇದಕ್ಕೆ. ಇದು ಒಂದು ಪದ್ಯ ಕೂಡ ಹೌದು. ಸುತ್ತಲೂ ಕತ್ತಲೆಯಳು ಪ್ರೀತಿಯ ಕವಿಯುವ ಹಣತೆಯ ಹಚ್ಚೋಣ ಅನ್ನುವಂಥದ್ದು. ಸೊ ಇದು ನಿಮ್ಗೆ ಗೊತ್ತಿತ್ತು ಅಂದರೆ ಓಕೆ, ಇಲ್ಲ ಅಂತಂದರೆ ಆಪ್ಷನ್ ಪ್ರಕಾರ ನೀವು ನೋಡಿಕೊಂಡು ಹೇಳ್ಕೋಬೇಕಾಗತ್ತೆ. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿ ಉದಾಹರಣೆ. ರಿಪೀಟ್ ಕ್ವಶನ್ ಆಗಿದೆ. ಅನುನಾಸಿಕ ಯಾವುದಾದ್ರೂ ಅಕ್ಷರಗಳು ಕೊಟ್ಟಿರುವಂಥ ವರ್ಡಲ್ಲಿ ಬಂದಿತ್ತು ಅಂತಂದರೆ ಅದನ್ನು ನೀವು ಅನುನಾಸಿಕ ಸಂಧಿ ಅಂತ ಆರಾಮಾಗಿ ಗುರುತಿಸ್ಬೋದು. ಇಲ್ಲಿ ನೋಡ್ಬೋದು ವಾಗ್ಮಯ ಅನ್ನುವಂಥದ್ದು. ನಾನು ಇದನ್ನು ಬಿಡಿಸುವಾಗಲೂ ಕೂಡ, ಅನುನಾಸಿಕ ಸಂಧಿ ಬಿಡಿಸುವಾಗಲೂ ಕೂಡ ಇದನ್ನು ಬಿಡಿಸಿದ್ದೆ. ನೆಕ್ಸ್ಟ್ ಕ್ವಶನ್ನು, ನೇಯ್ದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ನೇಯ್ದ ವಸ್ತ್ರ ಅಂದರೆ ಇಲ್ಲಿ ಇದು ಗಮಕ ಸಮಾಸಕ್ಕೆ ಉದಾಹರಣೆ ಆಗತ್ತೆ. ಏನಂದರೆ ಕ್ರಿಯೆಯಿಂದ ಪ್ರಾರಂಭವಾಗೋದು ಏನೆಲ್ಲ ಇರುತ್ತಲ್ಲ, ಸೊ ಅದೆಲ್ಲವೂ ಕೂಡ ಗಮಕ ಸಮಾಸ. ಆದರೆ ಕ್ರಿಯೆಯಿಂದ ಅಂತ್ಯ ಆಗೋದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್, ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಸೇರಿದೆ. ಉ ಅಂತ ಇದೆ, ಪ್ರಥಮ ಉ. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಅಂಶಿ ಸಮಾಸಕ್ಕೆ ಉದಾಹರಣೆ ನೋಡೋಣ. ತಲೆನೋವು, ಹೊಸಗನ್ನಡ, ಕಡೆಗಣ್ಣು ಮತ್ತು ಕಣ್ತೆರೆ ಅಂತ ಇದೆ. ಇದಕ್ಕೆ ಆನ್ಸರು ಕಡೆಗಣ್ಣು. ಅಂದರೆ ಅಂಶಿ ಸಮಾಸ ಒಂದು ಭಾಗ ಮತ್ತು ಉಪಭಾಗವನ್ನು ಹೇಳುವಂಥದ್ದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಹಾಗಾದರೆ ಕಡೆಗಣ್ಣು ಅನ್ನುವಂಥದ್ದು ಕಣ್ಣಿನ ಪ್ಲಸ್ ತುದಿ ಕಡೆಗಣ್ಣು ಆಗುತ್ತೆ. ಸೊ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇನ್ನು ತಲೆನೋವು ಅನ್ನುವಂಥದ್ದು ತತ್ಪುರುಷ ಸಮಾಸ, ಹೊಸಗನ್ನಡ ಅನ್ನುವಂಥದ್ದು ಕರ್ಮಧಾರೆಯ ಸಮಾಸ, ಕಣ್ದರೆ ಅನ್ನುವಂಥದ್ದು ಕ್ರಿಯಾ ಸಮಾಸ ಆಗುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಇಲ್ಲಿ ನಾವು ನೋಡ್ಬೋದು ಹೊಂದಿಸಿ ಬರೆಯುವಂಥದ್ದನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಗೊತ್ತಿದ್ರೆ ಮಾತ್ರ ನಮಗೆ ಬರಲಿಕ್ಕೆ ಸಾಧ್ಯ. ಭಾವಸೂಚಕ ಅವ್ಯಯಕ್ಕೆ ನಾವು ಹಬ್ಬ ಅನ್ನುವಂಥದ್ದು, ಹಬ್ಬ, ಹರೆ, ಆಹಾ ಅನ್ನುವಂಥದ್ದು ಇವೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳು ಬರ್ತವೆ. ಇದಂಥ ಅವ್ಯಯಕ್ಕೆ ಇರಲಾಗಿ ಅಂತ ಬರುತ್ತೆ. ಇನ್ನು ತದ್ದಿತಾಂತ ಅವ್ಯಯಕ್ಕೆ ತನಕ ಬರುತ್ತೆ. ಇನ್ನು ಅವತರಣಾರ್ಥಕ ಅವ್ಯಯ ನಾನೇ ಅಂತ ಬರುತ್ತೆ. ಅಂತ ಬರುತ್ತಲ್ವ, ಸೊ ಇದು ಅವತರಣಾರ್ಥಕ. ಇದು ಗೊತ್ತಿರಬೇಕು ನಿಮಗೆ. ಇದ್ರ ಮೇಲೂ ಕೂಡ ಕ್ವಶನ್ಸ್ ಬರ್ತಿರುತ್ತೆ. ಇಲ್ಲಿ ಹೊಂದಿಸಿ ಬರೆಯಲ್ಲಿ ಕೇಳಿದ್ದಾರೆ, ಬಟ್ ನಿಮಗೆ ಹಾಗೆ ನಾರ್ಮಲ್ ಆಗಿನೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ನು, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯಭಾಷೀಯ ಪದಗಳನ್ನು ಬಳಸುವಾಗ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯಭಾಷೀಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸಲಾಗುತ್ತೆ. ಯಾವುದೇ ಒಂದು ಬೇರೆ ಭಾಷೆದ್ದಾಗಿರ್ಬೋದು ಅಥವಾ ಅನ್ಯ ಭಾಷೆದ್ದಾಗಿರ್ಬೋದು ಅಥವಾ ಪ್ರಮುಖ ಪದಗಳನ್ನು ಬಳಸುವಾಗ ಆಗಿರ್ಬೋದು, ಇದಕ್ಕೆ ನಾವೇನನ್ನು ಯೂಸ್ ಮಾಡ್ತೀವಿ ಅಂದರೆ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕ್ಷಣ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಕ್ಷಣ ಅಂತ ಅಂದರೆ ಕ್ಷಣ ಅಂತ, ಒಂದು ಕ್ಷಣ ಅಂತ ಮಾತಾಡ್ತಿರ್ತೀವಿ ನೋಡಿ. ಸೊ ಹಾಗೆ ನಾವು ಆಡು ಭಾಷೆಯಲ್ಲೇ ಮಾತಾಡ್ತಿರ್ತೀವಿ, ಸ್ವಲ್ಪ ನೋಡ್ಕೋಬೇಕು. ಚಳ್ಳೆ ಹಣ್ಣು ತಿನ್ನಿಸು ಈ ನುಡಿಗಟ್ಟಿನ ಅರ್ಥ ಏನು ಅಂತಂದರೆ ಮೋಸ ಮಾಡಿ ಹೋಗು ಅಂತ. ನೆಕ್ಸ್ಟು, ಮನೆಯಾಗಿನ ಈ ಪದದ ಗ್ರಾಂಥಿಕ ರೂಪ ಮನೆಯಲ್ಲಿನ. ಆಲ್ಮೋಸ್ಟ್ ಉತ್ತರ ಕನ್ನಡದ ಒಂದು ಭಾಷೆಗಳು ಹೋಲಿಕೆ ಆಗ್ತಿರತ್ತೆ, ಸೊ ನೋಡ್ಕೋಬೇಕು.
ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತಾರೆ. ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು. ಸಂಧ್ಯಾ ವಂದನೆಗಳು ಇದನ್ನು ನೀವು ಕೈಯಲ್ಲೇ ಬರೆದ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಸಂಧ್ಯಾ ವಂದನೆ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ಇದನ್ನೇ ಈ ಥರನೇ ಮಾಡಬೇಕಾಗತ್ತೆ. ಕೈಯಲ್ಲೇ ಬರೆದ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡತ್ತೆ. ನೆಕ್ಸ್ಟ್ 83ನೇ ಕ್ವಶನು. ಮೋಕ್ಕೆ ಉ ಆದರೆ ಅತಣಿಮ್ ಅನ್ನೋದಕ್ಕೆ ದೆಸೆಯಿಂದ ಬರುತ್ತೆ. ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು. ಮೋಕ್ಕೆ ಉ ಬಂದರೆ ಅತಣಿಮ್ ದೆಸೆಯಿಂದ ಬರುತ್ತೆ. ಗಾದೆ ಪೂರ್ಣಗೊಳಿಸಿ. ಬರುವುದು ಕಡಿಮೆಯಾದರೂ ತೆರೆಯುವುದು ತಪ್ಪಲಿಲ್ಲ. ಬರುವುದು ಕಡಿಮೆಯಾದರೂ ತೆರೆಯುವುದು ತಪ್ಪಲಿಲ್ಲ ಅಂತ ಹೇಳ್ತಿರಲ್ವ, ಸೊ ಹಾಗೆ. ಅಡಿಗೆರೆ ಎಳೆದ ಪದದ ವಚನ ಪಲಟಕ್ಕೆ ಸರಿಯಾದ ವಚನ ತಿಳಿಸಿ ಅಂತಾರೆ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಅಂತ ಇದೆ. ಸೊ ಇದು ಮೀನಿಂಗ್ಫುಲ್ ಆಗಿಲ್ಲ, ಸೊ ನೋಡಬೇಕು. ಎಲ್ಲ ರಂಗದಲ್ಲೂ ಅನ್ನುವಂಥದ್ದಕ್ಕೆ ಇಲ್ಲಿ ಎಲ್ಲ ರಂಗದಲ್ಲೂ ಅನ್ನುವಂಥದ್ದಕ್ಕೆ ಗೆರೆ ಎಳೆದಿದ್ದಾರೆ. ಸೊ ಎಲ್ಲ ರಂಗದಲ್ಲೂ, ಎಲ್ಲ ರಂಗಗಳಲ್ಲಿಯೂ, ಎಲ್ಲ ರಂಗಗಳಲ್ಲಿ, ಎಲ್ಲ ರಂಗಗಳ ಅಂತ ಇದೆ. ಶಿಕ್ಷಣ ಎಲ್ಲ ರಂಗದಲ್ಲೂ ಅನ್ನೋದಕ್ಕಿಂತ ಎಲ್ಲ ರಂಗಗಳಲ್ಲಿಯೂ ಅಂತ ಆಗಬೇಕಾಗತ್ತೆ. ಆಪ್ಷನ್ 2. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷ ದೀನಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ವಾಚ್ಯಲಿಂಗಕ್ಕೆ ಉದಾಹರಣೆ ನೀನು ಅಂತ ಬರುತ್ತೆ. ಆಪ್ಷನನ್ನು ನೋಡಿದಾಗ ನೀನು ಬಾ ಅಂತ ಇದೆ, ನೀನು ಅಂತ ಬಂದಿದೆಯಲ್ವಾ, ಸೊ ಇದನ್ನು ನಾವು ಹಾಕ್ಬೋದು. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಿಸಬೇಕು ಅಂತ ಇದೆ. ಕ್ರಿಯಾಪದ ಅನಿಸ್ಕೋಬೇಕು ಅಂತ ಅಂದರೆ ಕ್ರಿಯಾ ಪ್ರಕೃತಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿದರೆ ಕ್ರಿಯಾಪದ ಎನಿಸ್ಕೊಳ್ಳುತ್ತೆ. ಇನ್ನು ನಾಮಪದ ಅನಿಸ್ಕೋಬೇಕು ಅಂತಂದರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿಸಿದರೆ ನಾಮಪದ ಆಗುತ್ತೆ. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ನಾಮಪದ ಯಾವ ಥರ ಆಗುತ್ತೆ ಅಂತ. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದರೆ ನಾಮ ಪದ ಆಗುತ್ತೆ. ಈ ಕ್ವಶನ್ಸು ಇವಾಗ ಕ್ರಿಯಾಪದದ ಮೇಲೆ ಕೇಳಿದ್ದಾರೆ. ನೆಕ್ಸ್ಟು ನಿಮಗೆ ನಾಮಪದದ ಮೇಲೂ ಕೂಡ ಕೇಳ್ಬೋದು. ಸೊ ಆ ಕಡೆನೂ ನೀವು ಗಮನ ಹರಿಸಿ. ನೆಕ್ಸ್ಟ್ ಕ್ವಶನು. ರವಿ ಕಾಣದ್ದನ್ನು ಕವಿ ಕಂಡ. ಈ ವಾಕ್ಯದಲ್ಲಿರುವಂಥ ಕೃದಂತ ನಾಮವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂಥದ್ದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕಾಣದ್ದನ್ನು ಅನ್ನುವಂಥದ್ದು ಅಂದರೆ ನೆಗೆಟಿವ್ ಬಂದಿದೆ. ಸೊ ಹಾಗಾದರೆ ನಿಷೇಧಾರ್ಥಕ ಕೃದಂತ ನಾಮ. ನೀವು ಕೊಟ್ಟಿರುವಂಥ ಸೆಂಟೆನ್ಸನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಥರದ ಕ್ವಶನ್ಸ್ ಭಾಳ ಕೇಳ್ತಿರ್ತಾರೆ. ಸೊ ನೋಡದ್ದನ್ನು, ಮಾಡದ್ದನ್ನು, ಕಾಣದ್ದನ್ನು ಈ ಥರ ಬಂತು ಅಂದರೆ ನಿಷೇಧಾರ್ಥಕ ಅಂತ ಅಂದ್ಕೊಂಡು ಹಾಕ್ಬಿಡ್ಬೇಕು. ನೆಕ್ಸ್ಟ್ ಕ್ವಶನ್ನು. ತಾನು ಕೋಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿರುವಂಥ ಸರ್ವನಾಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಹೇಳಿದ್ದೆ ತಾನು ಅಥವಾ ತಾವು ಅನ್ನುವಂಥದ್ದು ಏನಾದರೂ ಬಂತು ಅಂದರೆ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದ್ದೆ. ನೀನು ಮೊನ್ನೆ ಕ್ಲಾಸ್ ಹೇಳುವಾಗ ಹೇಳಿದ್ದೆ. ತಾನು ಅಥವಾ ತಾವು ಈ ಥರದ್ದು ಬಂತು ಅಂತಂದರೆ ಅದು ಆತ್ಮಾರ್ಥಕ ಸರ್ವನಾಮ. ಸೊ ಹಾಗಾದರೆ ತಾನು ಅನ್ನುವಂಥದ್ದು ಬಂದಿದೆ, ಇಲ್ಲಿ ಆತ್ಮಾರ್ಥಕ ಸರ್ವನಾಮ. ಗ್ರೀಸ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತ ಇದೆ. ಇದಕ್ಕೆ ಈಜಿಪ್ಟ್ ದೇಶ. ತೊಗಲುಗೊಂಬೆ ಆಟವನ್ನು ಆಡಿಸುವ ಜನಾಂಗದವರು ಯಾರು ಅಂದರೆ ಕಿಳ್ಳೆಕ್ಯಾತರು. ತೊಗಲುಗೊಂಬೆ ಆಟವನ್ನು ಆಡಿಸ್ತಾ ಇದ್ರು. ನಾವಿವಾಗೆಲ್ಲ ಟಿ ವಿಯಲ್ಲೆಲ್ಲ ನೋಡ್ತಿರ್ತೀವಿ ತೊಗಲುಗೊಂಬೆ ಆಟಗಳನ್ನು ಯಾವ ಥರ ಆಡಿಸ್ತಿರ್ತಾರೆ ಅಂತ. ಆವಾಗ ರಿಯಲ್ ಆಗಿಯೇ ಬರ್ತಿದ್ರು. ಕಾರಡಿ ಆಡಿಸೋರಾಗಿರ್ಬೋದು, ತೊಗಲುಗೊಂಬೆ ಆಟವನ್ನು ಆಡಿಸೋರಾಗಿರ್ಬೋದು, ಇವರೆಲ್ಲರೂ ಬರ್ತಾಯಿದ್ರು. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಹೇಳಿ ಕೇಳಿದ್ದಾರೆ. ಬೆಟ್ಟದಾವರೆ, ಮಳೆಗಾಲ, ಕಂಬನಿ ಮತ್ತು ಪೂವಿಂದ ಅಂತ. ಬೆಟ್ಟದಾವರೆ, ಮಳೆಗಾಲ ಮತ್ತು ಕಂಬನಿ ಇವೆಲ್ಲವೂ ಕೂಡ ಆದೇಶ ಸಂಧಿ ಆದರೆ ಇದು ಪೂವಿಂದ ಅನ್ನುವಂಥದ್ದು ಆಗಮ ಸಂಧಿ. ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ ಹೇಳಿದರೆ ಬಿಗಿಯಾಗಿ ಹಿಡಿಯುವಂಥದ್ದು. ಕಪಿಮುಷ್ಟಿ ಅಂತಂದರೆ ಬಿಗಿಯಾಗಿ ಹಿಡ್ಕೊಳ್ಳೋದು. ನೆಕ್ಸ್ಟ್ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಇದನ್ನು ನೀವು ಬರೆದು ನೋಡಿದರೆ ಗೊತ್ತಾಗುತ್ತೆ. ಅಡಿಗೆರೆ ಎಳೆದ ಪದದ ಸರಿಯಾದ ಪದ ಕರ್ತೃತ್ವವುಳ್ಳ ಅಂತ ಇದೆ. ಸೊ ಲಾಸ್ಟ್ ಆಪ್ಷನ್ ಬರುತ್ತೆ. ಇದನ್ನು ನೀವು ಬರೆದು ತೆಗೆದಾಗಲೇ ಗೊತ್ತಾಗೋದು. ಕ್ವಶನು. ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಈ ಅಲಂಕಾರದಲ್ಲಿರುವಂಥ ಉಪಮಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಅಲಂಕಾರಗಳನ್ನು ಅಧ್ಯಯನ ಮಾಡುವಾಗ ಉಪಮೇಯ ಮತ್ತು ಉಪಮಾನ ಯಾವುದು ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿದಾಗ ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಗೀಜಗನ ಅನ್ನುವಂಥದ್ದು ಉಪಮೇಯ, ತೊಟ್ಟಿಲಿನಂತೆ ಅನ್ನುವಂಥದ್ದು ಉಪಮಾನ. ಸೊ ಹಾಗಾದರೆ ಇಲ್ಲಿ ಯಾವುದು ಉಪಮಾನವನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಆನ್ಸರು ತೊಟ್ಟಿಲು ಆಗತ್ತೆ. ಈ ಕೆಳಗಿನವುಗಳಲ್ಲಿ ಅಡಿಗೆರೆ ಎಳೆದ ಪದ ಯಾವುದು ಅವ್ಯಯವಾಗಿದೆ ಅಂತ ಕೇಳಿದ್ದಾರೆ. ನಾವೇ, ಏ ಆವಾಗಲೇ ಹೇಳಿದೆ ನೋಡ್ರಿ. ಏ ಅನ್ನುವಂಥದ್ದು ಏನಾದರೂ ಬಂದಿತ್ತು ಅಂತಂದರೆ ಅದು
ಅವಧಾರಣಾರ್ಥಕ ಅವ್ಯಯ ಆಗತ್ತೆ. ಆವಾಗಲೇ ಹೇಳಿದ್ದೆ ನಾನು ಇದನ್ನು. ಸೊ ಅದ್ರ ಮೇಲೆ ಬಂದಿರುವಂಥದ್ದು. ಮಾಸ್ ಮೀಡಿಯಾ ಅಂತಂದರೆ ಸಮೂಹ ಮಾಧ್ಯಮ, ಅಂದರೆ ಇಂಗ್ಲೀಷ್ ವರ್ಡ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಈ ಕೆಳಗಿನಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಆಗಿದೆ ಅಂತ. ತನಯ, ತನುಜೆ, ಸುತ ಮತ್ತು ಸುಪುತ್ರ ಅಂತ ಇದೆ. ತನಯ, ಸುತ, ಸುಪುತ್ರ ಅಂದರು ಅಂದರೆ, ತನುಜೆ ಅಂದರೆ ಅಲ್ಲ. ಬಿಸಿಲ್ಗುದುರೆ ಪದದ ಅರ್ಥ ಅಂತಂದರೆ ಭ್ರಮೆ. ಈ ಕ್ವಶನ್ ಪೇಪರನ್ನು ಪೂರ್ತಿ ನೋಡಿದಾಗ ನಿಮಗೊಂದು ಐಡಿಯಾ ಬಂದಿರುತ್ತೆ, ನಾವು ಯಾವ ಟಾಪಿಕ್ಕಿಗೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಅದನ್ನು ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ನೀಟಾಗಿ ಓದ್ತಾ ಹೋಗಿ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.